ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿಯನ್. ಲಾರೆನ್ಸ್ ಬಿಷ್ಣೋಯ್ ಇದು ಸಾಕಷ್ಟು ಹೆಸರು ಕೇಳಿ ಬಂದಿರುವಂತಹ ಒಂದು ಹೆಸರಾಗಿದೆ. ಸೊ ಯಾರಿದು ಈ ಬಿಷ್ಣೋಯ್ ಅನ್ನೋ ವ್ಯಕ್ತಿ ಯಾರು ಅಂತ ನೋಡಿದ್ರೆ ಆಲ್ರೆಡಿ ಗೊತ್ತಾಗಿರುತ್ತೆ. ಈ ಸಲ್ಮಾನ್ ಖಾನ್ ವಿಷಯದಲ್ಲಾಗಿರ್ಬೋದು ಅಥವಾ ಕೆಲವೊಬ್ಬರ ನಿರ್ದೇಶಕರ ವಿಷಯದಲ್ಲಾಗಿರ್ಬೋದು ಈ ಒಂದು ಹೆಸರು ಕೇಳಿ ಬರ್ತಾನೆ ಇತ್ತು. ಸೊ ಈತನ ಹಿನ್ನೆಲೆ ಏನು ಅಂತ ನೋಡಿದ್ರೆ ಈತ ಒಬ್ಬ ಕುಖ್ಯಾತ, ಒಬ್ಬ ಅಂದರೆ ವಂಚನೆ ಮಾಡುವವನು ಅಥವಾ ಒಬ್ಬರನ್ನ ಟಾರ್ಗೆಟ್ ಮಾಡಿಕೊಂಡು ಕೊಲೆ ಮಾಡೋನು ಅಂತ ಕೆಲವೊಂದು ವಿಷಯಗಳು ಹರಿದಾಡ್ತಾ ಇರ್ತದೆ. ಸೊ ಆದರೂ ಕೂಡ ಈತನ ಬಗ್ಗೆ ಯಾಕೆ ಈ ಒಂದು ವ್ಯಕ್ತಿ ಈ ಥರ ಮಾಡ್ತಿದ್ದಾನೆ ಅಂತ ನೋಡೋಕ್ಕೋದ್ರೆ ಸಲ್ಮಾನ್ ಖಾನ್ ಅವರ ವಿಷಯದಲ್ಲಿ ಅಷ್ಟೇ ಅವ್ರಿಗೆ ಬೆದರಿಕೆಗಳನ್ನು ಹಾಕಿರೋದಾಗಿರ್ಬೋದು. ಇಂಥ ವಿಚಾರದಲ್ಲಿ ಅವನು ಕೆಲವೊಂದಿಷ್ಟು ಜೈಲ್ಗಳಿಗೆ ಹೋಗಿದ್ರು ಕೂಡ ಆ ಜೈಲ್ನಲ್ಲಿದ್ದರೂ ಕೂಡ ಅವನು ಕೆಲವೊಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾನೆ. ಅಂದರೆ ಅವನ ಗ್ಯಾಂಗಿಗೆ ಯಾವ ರೀತಿಯಾದ್ರೂ ಒಂದು ಇನ್ಫಾರ್ಮೇಷನ್ ಕೊಟ್ಟು ಇವರನ್ನ ಟಾರ್ಗೆಟ್ ಮಾಡಿ ಅಥವಾ ಇವರಿಗೆ ಒಂದು ಬೆದರಿಕೆ ಹಾಕಿ ಇಷ್ಟು ಹಣವನ್ನು ಕಲೆಕ್ಟ್ ಮಾಡಿ ಅಂತ ಅಲ್ಲಿಂದನೇ ಒಂದು ಮೆಸೇಜನ್ನು ಕೊಡ್ತಾನಂತೆ. ಸೊ ಅದು ಹೇಗೆ ಸಾಧ್ಯ ಅನ್ನೋದು ಸಾಕಷ್ಟು ಜನರಲ್ಲಿ ಪ್ರಶ್ನೆಯನ್ನು ಮೂಡುತ್ತೆ. ಬಟ್ ಆದರೂ ಕೂಡ ಈ ಥರ ಒಂದು ಗ್ಯಾಂಗ್ ಇಟ್ಕೊಂಡು ಅವನು ಅಲ್ಲಿ ಜೈಲಿನಲ್ಲಿ ಕೂತಿದ್ರು ಕೂಡ ಅವನ ಗ್ಯಾಂಗ್ ಯಾರ್ಯಾರು ಇದ್ದಾರೆ ಅಂತ ಇನ್ನೂ ಕೂಡ ಪೊಲೀಸರಿಗೆ ಪತ್ತೆ ಹಚ್ಚಲಿಕ್ಕಾಗಿಲ್ಲ. ಬಟ್ ಅವನ ಗ್ಯಾಂಗ್ಗೆ ಈ ಥರ ಸಂದೇಶ ಹೋದಾಗ ಅವನ ಗ್ಯಾಂಗಿಂದ ಕೆಲವೊಂದಿಷ್ಟು ಮಾಹಿತಿಗಳಾಗಿರ್ಬೋದು ಅಥವಾ ಒಬ್ಬರ ಮೇಲೆ ಬೆದರಿಕೆಯನ್ನು ಹೂಡೋದಾಗಿರ್ಬೋದು ಈ ಥರ ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಕೂಡ ಈತನ ಹೆಸರು ಕೇಳಿ ಬರ್ತಾ ಇದೆ. ಈಗ ಸಲ್ಮಾನ್ ಖಾನ್ ವಿಷಯದಲ್ಲೂ ಅಷ್ಟೇ ಅವರಿಗೆ ಗುಂಡಿನ ದಾಳಿ ಬೆದರಿಕೆ ಬಂದಾಗ ಅವನ ಗ್ಯಾಂಗ್ ಅಲ್ಲಿ ಯಾರೋ ಒಬ್ರು ಈ ತರ ಒಂದು ಕರೆ ಮಾಡಿ ಹೇಳಿದಾಗ ಅಲ್ಲಿ ಇವನ ಹೆಸರು ಕೇಳಿ ಬಂತು, ಅಂದ್ರೆ ಬಿಷ್ಣೋಯ್ ಹೆಸರು ಕೇಳಿ ಬರ್ತಾ ಇತ್ತು. ಸೊ ಇನ್ನೊಂದು ನಿರ್ದೇಶಕ ರೋಹಿತ್ ಶೆಟ್ಟಿ ಅವರ ಮನೆ ಮೇಲೆ ಕೂಡ ಗುಂಡಿನ ದಾಳಿ ಆಗಿತ್ತು. ಸೊ ಈ ಗುಂಡಿನ ದಾಳಿ ನಡೆದಾಗ್ಲೂ ಕೂಡ ಈತನ ಹೆಸರು ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ನೋಡಿದಾಗ ಈತ ಜೈಲಿನಲ್ಲಿ ಕೂತ್ಕೊಂಡು ಎಲ್ಲಾ ಈ ತರ ಸಂಚುಗಳನ್ನ ಹೇಗೆ ಮಾಡ್ತಿದ್ದಾನೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಸೊ ಇದು ಪೊಲೀಸರಿಗೂ ಕೂಡ ಪ್ರಶ್ನೆ ಆಗುತ್ತೆ. ಬಟ್ ಅವ್ನು ಜೈಲಲ್ಲಿ ಇದ್ದಾನೆ, ಅವ್ನು ಯಾವ ರೀತಿ ಸಂದೇಶವನ್ನ ಕಳಿಸ್ತಾ ಇರ್ಬೋದು ಅಥವಾ ಅಲ್ಲಿ ಜೈಲಲ್ಲಿ ಯಾರಾದ್ರೂ ಅವನಿಗೆ ಸಹಾಯವನ್ನ ಮಾಡ್ತಿದಾರ ಅನ್ನೋದು ಈ ತರ ಸಾಕಷ್ಟು ವಿಷಯಗಳು ಈತನ ಸುತ್ತ ಸುಲಿತಾ ಇರ್ಬೇಕಾದ್ರೂ ಕೂಡ ಈಗ ಮತ್ತೊಂದು ಸುದ್ದಿ ಹಬ್ತಾ ಇದೆ. ಏನಪ್ಪಾ ಅಂದ್ರೆ ರಣವೀರ್ ಸಿಂಗ್ ಮತ್ತೆ ದೀಪಿಕಾ ಪಡುಕೋಣೆ ಅವರ ಮನೆಗೆ ಗುಂಡಿನ ದಾಳಿ ಅಥವಾ ಅವರಿಗೆ ಗುಂಡಿನ ದಾಳಿ ನಡೆಸೋದಾಗಿ ಒಂದು ಬೆದರಿಕೆ ಕರೆ ಬರುತ್ತೆ. ಸೊ ಇದರಿಂದ ಆತಂಕಗೊಂಡಿರುವಂತಹ ಅವರು ಪೊಲೀಸರ ಮೊರೆ ಹೋಗ್ತಾರೆ. ಆಮೇಲೆ ಪೊಲೀಸರು ಅವರಿಗೆ ರಕ್ಷಣಾ ಒಂದು ವೇದಿಕೆ ಮೇಲೆ ಅವರ ಮನೆ ಸುತ್ತ ಒಂದು ರಕ್ಷಣಾ ಸಮಿತಿಯನ್ನು ನಿರ್ಮಿಸಿ ಅವ್ರಿಗೆ ಒಂದು ಈಗ ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ಈ ಸಂದೇಶ ಬಂದಿರೋದು ಯಾರಿಂದ? ಈ ಥರ ಬಾಲಿವುಡ್ ಸ್ಟಾರ್ಸ್ಗಳಿಗೆ ಯಾಕೆ ಈ ಥರ ಒಂದು ಸಂದೇಶಗಳು ಬರ್ತಾ ಇದೆ? ಈಗ ಸಲ್ಮಾನ್ ಖಾನ್ ಆಯಿತು, ರೋಹಿತ್ ಶೆಟ್ಟಿ ಆಯಿತು, ಈಗ ರಣವೀರ್ ಸಿಂಗ್ ಅವ್ರಿಗೂ ಕೂಡ ಈ ಥರ ಒಂದು ದಾಳಿಯ ಬೆದರಿಕೆ ಬಂದಿದೆ. ಸೊ ನೋಡಿದ್ರೆ ಈ ಥರ ಬೆದರಿಕೆ ಯಾಕೆ ಬರ್ತಾ ಇದೆ? ಅದು ಕೂಡ ಈ ಬಾಲಿವುಡ್ನ ಫೇಮಸ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಅಥವಾ ನಿರ್ದೇಶಕರಿಗಾಗಿರ್ಬೋದು ಈ ಥರ ಬೆದರಿಕೆಗಳು ಯಾಕೆ ಬರ್ತಾ ಇದೆ? ಅಥವಾ ಈ ಬಿಷ್ಣೋಯ್ಗೆ ಇವರಿಂದ ಏನಾದರೂ ವಂಚನೆ ಆಗಬೇಕಾ ಅಥವಾ ಹಣವನ್ನು ಇವರಿಂದ ಪಡ್ಕೋವಂಥ ಒಂದು ಗ್ಯಾಂಗ್ ಅನ್ನ ಹೊರಗಡೆ ಇಟ್ಟಿದಾನ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ಇಲ್ಲಿ ನೋಡಿದಾಗ ಪೊಲೀಸರು ಯಾಕೆ ಫಸ್ಟ್ ಅನುಮಾನ ಪಟ್ಟಿದ್ದು ಈತನ ಗ್ಯಾಂಗ್ ಮೇಲೇನೆ ಕೂಡ. ಯಾಕಂದ್ರೆ ಜೈಲಿನಲ್ಲೇ ಕೂತು ಅವ್ರಿಗೆಲ್ಲ ಸಂದೇಶವನ್ನ ಹೇಗೆ ಸಂದೇಶವನ್ನ ಕಳಿಸ್ತಿದ್ದಾನಂತ ಪೊಲೀಸರಿಗೂ ಗೊತ್ತಿಲ್ಲ. ಆದ್ರೂ ಕೂಡ ಈತನ ಗ್ಯಾಂಗ್ ಅಂದ್ರೆ ಈಗ ಒಂದು ಏನೋ ಒಂದು ಬೆದರಿಕೆ ಕರೆ ಬಂದಾಗ ಅಥವಾ ಬಾಲಿವುಡ್ ಸ್ಟಾರ್ಗಳಾಗಿರ್ಬೋದು ನಿರ್ದೇಶಕರ ಮನೆಗೆ ಈ ತರ ಒಂದು ಬೆದರಿಕೆ ಕರೆಗಳು ಬಂದಾಗ ಫಸ್ಟ್ ಕಾಣಿಸೋದೇ ಅಲ್ಲಿ ಬಿಷ್ಣೋಯ್ ಅವರು ಕಾಣಿಸ್ತಾರೆ. ಸೊ ಹಾಗಾಗಿ ಬಿಷ್ಣೋಯಿಂದ ಈ ತರ ಒಂದು ಬೆದರಿಕೆ ಕರೆಗಳು ಹೋಗಿದೆ ಅಂತ ಪೊಲೀಸರು ಕೂಡ ಸಂದೇಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ರಣವೀರ್ ಸಿಂಗ್ ಮತ್ತೆ ದೀಪಿಕಾ ಪಡುಕೋಣೆ ಈ ವಿಷಯವನ್ನು ಕೇಳಿ ತುಂಬಾ ಪ್ಯಾನಿಕ್ ಆಗಿದ್ದಾರೆ. ಆಮೇಲೆ ಫಸ್ಟ್ಲಿ ಈ ತರ ಒಂದು ಅವರಿಗೆ ಇಬ್ಬರಿಗೆ ಕೂಡ ಈ ತರ ಒಂದು ಗುಂಡಿನ ದಾಳಿ ಆಗಿರ್ಬೋದು, ಇಂಥ ಒಂದು ವಂಚನೆ ಪ್ರಕರಣದಲ್ಲಿ ಈ ತರ ಒಂದು ಟ್ವಿಸ್ಟ್ ಆಗಿರ್ಬೋದು ಅಥವಾ ಈ ತರ ಒಂದು ಕೇಸ್ಗಳು ಅವರ ವಿಚಾರದಲ್ಲಿ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದಕ್ಕಿಂತ ಮುಂಚೆ ಸಲ್ಮಾನ್ ಖಾನ್ ಅವರ ವಿಷಯದಲ್ಲಿ ಬಂದಿದೆ, ಆಮೇಲೆ ರೋಹಿತ್ ಶೆಟ್ಟಿ ಅವ್ರದ್ದಾಗಿರ್ಬೋದು. ಈಗ ಇವರನ್ನ ಯಾಕೆ ಟಾರ್ಗೆಟ್ ಮಾಡಿದಾರೆ ಅಂತ ಕೂಡ ಅವ್ರಿಗೂ ಕೂಡ ಪ್ಯಾನಿಕ್ ಆಗುವಂತ ವಿಷಯನೇ. ಈಗ ಸದ್ಯಕ್ಕೆ ಬರುವಂತ ವಿಷಯ ಅವರು ಮನೆಯನ್ನ ಚೇಂಜ್ ಮಾಡ್ತಾರ ಅನ್ನೋದು. ಬಟ್ ಮನೆಯನ್ನ ಚೇಂಜ್ ಮಾಡಿದ್ರು ಅವರ ಗ್ಯಾಂಗ್ ಅವ್ರಿಗೆ ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ನಮಗೆ ಗೊತ್ತಾಗುತ್ತೆ ದೀಪಿಕಾ ಪಡುಕೋಣೆ ಅವರು ಎಲ್ಲಿ ಹೋಗ್ತಿದ್ದಾರೆ, ರಣವೀರ್ ಸಿಂಗ್ ಅವರು ಏನ್ ಮಾಡ್ತಿದ್ದಾರೆ ಅನ್ನೋದು. ಇನ್ನು ಆ ವಂಚಕರಿಗೆ ಗೊತ್ತಾಗಲ್ಲ. ಈಗ ಮನೆ ಚೇಂಜ್ ಮಾಡಿದ್ರು ಕೂಡ ಆ ಒಂದು ವಂಚನೆ ಅವರಿಂದ ತಪ್ತದ ಅಥವಾ ಆ ಒಂದು ಏನ್ ಗುಂಡಿನ ದಾಳಿ ಮಾಡ್ತೀನಿ ಅಂತ ಏನ್ ಬೆದರಿಕೆ ಕರೆ ಬಂದಿತ್ತು ಅದು ಇವರಿಂದ ತಪ್ಪಿ ಹೋಗುತ್ತಾ? ಅಥವಾ ಈಗ ಪೊಲೀಸರು ಏನ್ ಭದ್ರತಾ ಒಂದು ರಕ್ಷಣೆಯನ್ನ ಸ್ಥಾಪಿಸಿದ್ದಾರೆ ಇವರ ಮನೆ ಸುತ್ತ, ಅಲ್ಲೇ ಇದ್ದು ಮುಂದಿನ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋದು ಒಂದು ಊಹೆ ಆಗಿದೆ. ಆದ್ರೂ ಕೂಡ ಇವರು ಮನೆಯನ್ನ ಚೇಂಜ್ ಮಾಡ್ತೀನಿ ಅನ್ನೋ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಸೊ ನೋಡ್ಬೇಕು ಈ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ಅನ್ನೋದನ್ನ ನಾವು ಕಾದ್ ನೋಡ್ಬೇಕಷ್ಟೇ.